Dear students, welcome back once again. Read CG Success for All Career Growth YouTube tutorial classes. So today in this video, let us solve some questions. Class 10 Subject Science, Subject Code 83E. So now let us begin. 83E ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ, ಮಲ್ಲೇಶ್ವರಂ, ಬೆಂಗಳೂರು 560003. 1. Page number 1. Karnataka School Examination and Assessment Board, Malleshwaram, Bengaluru 560003. 2025 2025-26 2025-26 ರ SSLC ಮಾದರಿ ಪ್ರಶ್ನೆ ಪತ್ರಿಕೆ 1. SSLC Model Question Paper 1 2025-626. ವಿಷಯ ವಿಜ್ಞಾನ, ಸಬ್ಜೆಕ್ಟ್ ಸೈನ್ಸ್, ಭೌತ ವಿಜ್ಞಾನ, ರಾಸಾಯನ ವಿಜ್ಞಾನ ಮತ್ತು ಜೀವ ವಿಜ್ಞಾನ, ಫಿಸಿಕ್ಸ್, ಕೆಮಿಸ್ಟ್ರಿ ಆ್ಯಂಡ್ ಬಯೋಲಜಿ. ಆಂಗ್ಲ ಮಾಧ್ಯಮ ಇಂಗ್ಲಿಷ್ ಮೀಡಿಯಂ. ವಿಷಯ ಸಂಕೇತ 83E, ಸಬ್ಜೆಕ್ಟ್ ಕೋಡ್ 83E. ಇ ಮೀನ್ಸ್ ಇಂಗ್ಲಿಷ್ ಮೀಡಿಯಂ. ಇಲ್ಲಿ ಇ ಅಂದ್ರೆ ಏನು? ಇಂಗ್ಲಿಷ್ ಮೀಡಿಯಂ. ಸಮಯ 3 ಗಂಟೆ 15 ನಿಮಿಷಗಳು. ಟೈಮ್ 3 hours 15 minutes. ಗರಿಷ್ಠ ಅಂಕಗಳು 80. ಮ್ಯಾಕ್ಸಿಮಮ್ ಮಾರ್ಕ್ಸ್ 80. I hope you have understood very well. General instructions to the candidate. Number 1. There are 3 parts in the question paper. ಇದರಲ್ಲಿ ಏನದ? 3 parts ಅದ question paper. Part A ಫಿಸಿಕ್ಸ್ ಭೌತ ವಿಜ್ಞಾನ. ಪಾರ್ಟ್ ಬಿ ಕೆಮಿಸ್ಟ್ರಿ ರಾಸಾಯನ ವಿಜ್ಞಾನ. ಪಾರ್ಟ್ ಸಿ ಬಯೋಲಜಿ ಜೀವ ವಿಜ್ಞಾನ. ನಂಬರ್ 2. This question paper consists of 38 questions. ನಂಬರ್ 2. ಇದರಲ್ಲಿ ಪ್ರಶ್ನೆ ಪತ್ರಿಕೆ, ಇದರಲ್ಲಿ 38 ಕ್ವಶನ್ಸ್ ಪ್ರಶ್ನೆಗಳು ಅದಾವು. ಕ್ವಶನ್ ನಂಬರ್ 3. Follow the instructions given against the questions. ಏನದ ಸೂಚನೆ? ಇನ್ಸ್ಟ್ರಕ್ಷನ್. ಫಾಲೋ ದಿ ಇನ್ಸ್ಟ್ರಕ್ಷನ್ಸ್, ಕೊಟ್ಟಂತಹ ಸೂಚನೆ ನಿಯಮಗಳು ಪಾಲಿಸಿ. ಅಗೇನೆಸ್ಟ್ ದಿ ಕ್ವಶನ್ಸ್, ಕೊಟ್ಟಂತ ಪ್ರಶ್ನೆಗಳು ಏನದ? ಡಯಾಗ್ರಾಮ್ ಇದ್ರೆ ಡಯಾಗ್ರಾಮ್ ತೆಗಿಬೇಕು, ಉತ್ತರ ಇದ್ರೆ ಉತ್ತರ ಬರಿಬೇಕು. ಕೊಟ್ಟಂತ ಪ್ರಶ್ನೆ ಏನಿದೆ ಅದನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಕೊಟ್ಟಂತ ಪ್ರಶ್ನೆ ಸಂಬಂಧಪಟ್ಟಂತಹ ಉತ್ತರಗಳು ಸರಿಯಾಗಿ ಬರೀರಿ ಅಂತ ಹೇಳುವ ಇದರ ಅರ್ಥ. ಫಾಲೋ ದಿ ಇನ್ಸ್ಟ್ರಕ್ಷನ್ಸ್ ಅಂದರೆ ಕೊಟ್ಟಂತ ಸೂಚನೆಗಳು, ಇನ್ಸ್ಟ್ರಕ್ಷನ್ಸ್ ಸರಿಯಾಗಿ ಪಾಲಿಸಿ, ಫಾಲೋ ಮಾಡಿ, ಪಾಲಿಸಿ. ಗಿವನ್ ಅಗೇನೆಸ್ಟ್ ದಿ ಕ್ವಶನ್ಸ್, ಪ್ರಶ್ನೆಗಳು ಇದರ ಬಗ್ಗೆ ಕೊಟ್ಟಂತಹ ಡಯಾಗ್ರಾಮ್ ಇದ್ರೆ ಡಯಾಗ್ರಾಮ್ ತೆಗಿಬೇಕು, ಆಬ್ಜೆಕ್ಟಿವ್ ಇದ್ರೆ ಆಬ್ಜೆಕ್ಟಿವ್ ಟಿಕ್ ಮಾಡಬೇಕು, ಸರಿಯಾಗಿ ಕ್ವಶನ್ ನಂಬರ್ ಅದರ ಉತ್ತರ ಅಂತ ಬರೆದು
ಏನು ಕ್ವಶನ್ ಕೇಳ್ಯಾರ ಅದನ್ನ ಸರಿಯಾಗಿ ನಾವು ಅದರ ಬಗ್ಗೆ ವಿವರಣೆ ಕೊಡಬೇಕು. ನೆಕ್ಸ್ಟ್ 4 figures in the right hand margin indicate maximum marks for the questions. I repeat, 4 figures in the right hand ಅಂದರೆ ಕೊಟ್ಟಂತ ಅಂಕೆಗಳು ರೈಟ್ ಹ್ಯಾಂಡ್ ಬಲಗಡೆ ರೈಟ್ ಹ್ಯಾಂಡ್ ಮಾರ್ಜಿನ್ ಬಲಗಡೆ, ಇಂಡಿಕೇಟ್ ಸೂಚನೆ ಏನು ತೋರಿಸುತ್ತದೆ, ಮ್ಯಾಕ್ಸಿಮಮ್ ಮಾರ್ಕ್ಸ್ ಫಾರ್ ದಿ ಕ್ವಶನ್ಸ್ ಕೊಟ್ಟಂತಹ ಪ್ರಶ್ನೆಗಳು ಅದಕ್ಕೆ ಎಷ್ಟು ಅಂಕಗಳು ಕೊಟ್ಟಿದೆ, ಎಷ್ಟು ಅಂಕಗಳು ಅದು ಕ್ಯಾರಿ ಮಾಡುತ್ತದೆ ಅಂತ ಇಲ್ಲಿ ಹೇಳುವಂತಹ ಮಾತು. ರೈಟ್ ಹ್ಯಾಂಡ್ ಮಾರ್ಜಿನ್ ಬಲಗಡೆ. ದಿ ಮ್ಯಾಕ್ಸಿಮಮ್ ಟೈಮ್ ಟು ಆನ್ಸರ್ the paper. I repeat, the maximum time to answer the paper is given at the top of the question paper. ಏನಪ್ಪಾ ಇಲ್ಲಿ ಹೇಳೋ ಮಾತು, ಮ್ಯಾಕ್ಸಿಮಮ್ ಟೈಮ್ ಹೆಚ್ಚಿನ ಸಮಯ, ಪ್ರಶ್ನೆ ಅದಕ್ಕೆ ನಾವು ಉತ್ತರ ಬರೆಯುವ ಸಮಯ ಎಷ್ಟು, ಟಾಪ್ ಆಫ್ ದಿ ಕ್ವಶನ್ ಪೇಪರ್ ಪ್ರಶ್ನೆ ಪತ್ರಿಕೆ ಮೇಲೆ ಎಷ್ಟು, 3 hours 15 minutes 3 ಗಂಟೆ 15 ನಿಮಿಷಗಳು 3 ಗಂಟೆಗಳು 15 ನಿಮಿಷ. ಸೊ ಇಲ್ಲಿ 3 hours 15 minutes ಟೈಮ್, ಮ್ಯಾಕ್ಸಿಮಮ್ ಟೈಮ್ ಕೊಟ್ಟಿರುತ್ತದೆ ಪ್ರಶ್ನೆ ಪತ್ರಿಕೆ ಅಂತ ಹೇಳುವ ಮಾತು. ಇಟ್ ಇನ್ಕ್ಲೂಡ್ಸ್ 15 minutes ಫಾರ್ ರೀಡಿಂಗ್ ದಿ ಕ್ವಶನ್ ಪೇಪರ್. ಇದರಲ್ಲಿ ನೋಡಿ 15 ನಿಮಿಷಗಳು ಯಾಕೆ ಹೆಚ್ಚು ಕೊಟ್ಟಾರ? It includes 15 minutes for reading the question paper. ಪ್ರಶ್ನೆ ಪತ್ರಿಕೆ ಇದನ್ನ ಸರಿಯಾಗಿ ಓದಲು ನಿಮಗೆ 15 ನಿಮಿಷಗಳು ಸರಿಯಾಗಿ ಹೆಚ್ಚಿನ ಸಮಯ ಕೊಡಲಾಗಿದೆ ಅಂತ ಹೇಳೋ ಮಾತು. I hope, dear students, you have understood very well. Now let us begin. See here. 83 ಸಬ್ಜೆಕ್ಟ್ ಕೋಡ್ ಏನದ ಇಲ್ಲಿ 83 ಸಬ್ಜೆಕ್ಟ್ ಕೋಡ್ ಏನದ ಇಲ್ಲಿ 83. ಇ ಅಂದ್ರೆ ಇಂಗ್ಲಿಷ್ ಮೀಡಿಯಂ, ಮೀನ್ಸ್ ಕ್ವಶನ್ ಪೇಪರ್ ಇಂಗ್ಲಿಷ್, ಆಂಗ್ಲ ಭಾಷೆ, ಆಂಗ್ಲ ಮಾಧ್ಯಮ, ಇದರಲ್ಲಿ ಇಂಗ್ಲಿಷ್ ಮೀಡಿಯಂ ಇದರಲ್ಲಿ ಇದೆ ಅಂತ ಹೇಳೋ ಮಾತಿದು. ಕೆ ಇದ್ರ ಕನ್ನಡ ಮೀಡಿಯಂ, ಕನ್ನಡ ಮಾಧ್ಯಮ, ಇಲ್ಲಿ ಕೆ ಇದ್ರ ಕನ್ನಡ ಮೀಡಿಯಂ, ಕನ್ನಡ ಮಾಧ್ಯಮ. ಇ ಅದ ಮೀನ್ಸ್ ಇಂಗ್ಲಿಷ್ ಮೀಡಿಯಂ, ಆಂಗ್ಲ ಮಾಧ್ಯಮ ಅಂತ ಹೇಳೋ ಮಾತು. 83 ಸಬ್ಜೆಕ್ಟ್ ಕೋಡ್ 83, ವಿಷಯ ವಿಜ್ಞಾನ ಸೈನ್ಸ್. ಪೇಪರ್ ನಂಬರ್ 2, ಪೇಜ್ ನಂಬರ್ 2. ಓಕೆ. ಪಾರ್ಟ್ ಎ, ಭಾಗ ಎ, ಫಿಸಿಕ್ಸ್. ಏನಿದು ಫಿಸಿಕ್ಸ್? ಭೌತ ವಿಜ್ಞಾನ. ನಾವು ಮೇನ್ ಕ್ವಶನ್ ರೋಮನ್ ಅಂಕಿಯಲ್ಲಿ ಕೊಟ್ಟಾರ 1 ಅಂತ. ರೋಮನ್ ಅಂಕಿಯಲ್ಲಿ ಮೇನ್ ಕ್ವಶನ್ ರೋಮನ್ ಅಂಕಿಯಲ್ಲಿ ಮೇನ್ ಕ್ವಶನ್ 1 ಅಂತ ಕೊಟ್ಟಾರ. 4 ಅಲ್ಟರ್ನೇಟಿವ್ಸ್, 4 ವಿಭಿನ್ನ, 4 ಅಲ್ಟರ್ನೇಟಿವ್ಸ್ 4 ವಿಭಿನ್ನ are given for each of the following questions. ಪ್ರತಿಯೊಂದು ಕ್ವಶನ್ಸ್ಗೆ ಏನ್ ಮಾಡಿದ್ದಾರೆ ಇಲ್ಲಿ? ಪ್ರತಿಯೊಂದು ಕ್ವಶನ್ಸ್ ಅಂದ್ರೆ ಪ್ರಶ್ನೆಗಳಿಗೆ ಏನು ಮಾಡಿದ್ದಾರೆ ಇವರು? 4 ಆಪ್ಷನ್ ಕೊಟ್ಟಾರ ಅಂತ ಹೇಳೋ ಮಾತಿದು. ಇಲ್ಲಿ ಇನ್ಕಂಪ್ಲೀಟ್ ಸ್ಟೇಟ್ಮೆಂಟ್ಸ್ ಅಥವಾ ಇನ್ಕಂಪ್ಲೀಟ್ ಸ್ಟೇಟ್ಮೆಂಟ್ ಅದ, ಅದು ನೀವು ಸರಿಯಾಗಿ ಪೂರ್ಣ ಸ್ಟೇಟ್ಮೆಂಟ್ ಮಾಡಿ ಬರೀರಿ ಅಂತ ಹೇಳೋ ಮಾತಿದು.
ಚೂಸ್ ದಿ ಕರೆಕ್ಟ್ ಆಲ್ಟರ್ನೇಟಿವ್. ಇಲ್ಲಿ ಏನ್ ಮಾಡಬೇಕು? ಚೂಸ್ ದಿ ಕರೆಕ್ಟ್ ಆಲ್ಟರ್ನೇಟಿವ್. ಸರಿಯಾದ ಉತ್ತರ, ಸಂಬಂಧಪಟ್ಟಂತಹ ಸರಿಯಾದ ಉತ್ತರ ಅದಕ್ಕೆ ನೀವು ಚೂಸ್ ಮಾಡಿ, ಅದನ್ನ ಸೆಲೆಕ್ಟ್ ಮಾಡಿ, ಚೂಸ್ ಮಾಡಿ ಅಂತ ಹೇಳೋ ಮಾತಿದು. ಅಂಡ್ ರೈಟ್ ದಿ ಕಂಪ್ಲೀಟ್ ಆನ್ಸರ್. ಕಂಪ್ಲೀಟ್ ಬರೀರಿ. ರೈಟ್ ದಿ ಕಂಪ್ಲೀಟ್ ಆನ್ಸರ್ ಅಂದ್ರೆ ಕಂಪ್ಲೀಟ್ ಉತ್ತರ, ಪೂರ್ಣ ಉತ್ತರ ಬರೀರಿ ಅಂತ ಹೇಳೋ ಮಾತಿದು. ಅಲಾಂಗ್ ವಿತ್ ಇಟ್ಸ್ ಲೆಟರ್ ಆಫ್ ಅಲ್ಫಾಬೆಟ್. ಇಲ್ಲಿ ನೋಡಿ, ಆನ್ಸರ್ ಅಲಾಂಗ್ ವಿತ್ ಇಟ್ಸ್ ಲೆಟರ್ ಆರ್ ಅಲ್ಫಾಬೆಟ್. ಏನ್ ಮಾಡ್ಬೇಕಿಲ್ಲಿ? ಆ ಏನು ಉತ್ತರ ನೀವು ಬರಿತಾ ಇದ್ದೀರಲ್ಲ ಅದರ ಲೆಟರ್ ಅನ್ನು ಮೆನ್ಷನ್ ಮಾಡಿ ಸರಿಯಾಗಿ. ಎ ಇದ್ರ ಎ ಬರಿಬೇಕು, ಬಿ ಇದ್ರ ಬಿ ಬರಿಬೇಕು, ಸಿ ಇದ್ರ ಸಿ ಬರಿಬೇಕು, ಡಿ ಇದ್ರ ಡಿ ಬರಿಬೇಕು. ಇಫ್ ಯು ನಾಟ್ ರೈಟ್ ಆರ್ ಮೆನ್ಷನ್ ಲೆಟರ್ ಆಫ್ ಅಲ್ಫಾಬೆಟ್ ದೆನ್ ಯು ವೋಂಟ್ ಗೆಟ್ ಮಾರ್ಕ್ಸ್ ಹಿಯರ್. ನೀವು ಉತ್ತರ ಬರ್ದ್ರಿ, ಲೆಟರ್ ಬರೀಲಿಲ್ಲ, ಅಥವಾ ನೀವು ತಪ್ಪಾಗಿ ಏನಾದರೂ ಬರೆದರೆ ಇಲ್ಲಿ ನಿಮಗೆ ಮಾರ್ಕ್ಸ್ ಸಿಗೋದಿಲ್ಲ, ಅಂಕ ಸಿಗೋದಿಲ್ಲ ಅಂತ ಹೇಳೋ ಮಾತಿದ್ದು. ಅದಕ್ಕೆ ಇದು ಸೂಚನೆಯನ್ನ ಸರಿಯಾಗಿ ಓದಕ್ಕೆ ನಮಗೆ 15 ನಿಮಿಷಗಳು ಸರಿಯಾಗಿ ಸಮಯ, ಹೆಚ್ಚಿನ ಸಮಯ ಕೊಟ್ಟಿದೆ ಇಲ್ಲಿ ಅಂತ ನಮಗೆ ಜನರಲ್ ಇನ್ಸ್ಟ್ರಕ್ಷನ್ಸ್ ಟು ದಿ ಕ್ಯಾಂಡಿಡೇಟ್ ಇದರಲ್ಲಿ ಹೇಳಿದ್ದಾರೆ. ಅಂದರೆ ಜನರಲ್ ಇನ್ಸ್ಟ್ರಕ್ಷನ್ಸ್ ಟು ದಿ ಕ್ಯಾಂಡಿಡೇಟ್, ಪರೀಕ್ಷೆ ಬರೆಯುವ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ, ಪರೀಕ್ಷೆ ಬರೆಯುವ ಅಥವಾ ವಿದ್ಯಾರ್ಥಿನಿ ಅವರಿಗೆ ಸರಿಯಾಗಿ ಜನರಲ್ ಇನ್ಸ್ಟ್ರಕ್ಷನ್ಸ್ ಇಲ್ಲಿ ಹೆಚ್ಚಿನ ಮಾಹಿತಿ ಕೊಡಲಾಗಿದೆ. ಹುಡುಗ ಅಥವಾ ಹುಡುಗಿ, ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಇವರಿಗೆ ಪರೀಕ್ಷೆ ಬರೆಯುವಂತಹ ಕ್ಯಾಂಡಿಡೇಟ್ ಇವರಿಗೆ ಸರಿಯಾದ ಮಾಹಿತಿ ಇಲ್ಲಿ ಸೂಕ್ಷ್ಮ ಸೂಚನೆಗಳು ಇಲ್ಲಿ ಕೊಡಲಾಗಿದೆ. Now see here. Number one, the SI unit of potential difference is. Number one, the SI unit of potential difference is. I repeat, 1. The SI unit of potential difference is. See here, capital letter A, volt, V. Capital letter B, option ampere, A. Option C, coulomb, C. Option D, ohm meter. I repeat, 1. The SI unit of potential difference is. The SI unit of potential difference is. ಇದರ ಯೂನಿಟ್ ಏನು? ಪೊಟೆನ್ಷಿಯಲ್ ಡಿಫರೆನ್ಸ್ ಇದರ ಯೂನಿಟ್ ಏನು? 4 ಆಪ್ಷನ್ಸ್ ಕೊಟ್ಟಾರ ಇಲ್ಲಿ. ವೋಲ್ಟ್, ಆಂಪಿಯರ್, ಕುಲುಮ್, ಓಮ್ ಮೀಟರ್ ಅಂತ ಕೊಟ್ಟಾರ. ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದ್ರೆ ಏನು? ವೋಲ್ಟೇಜ್. ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದ್ರೆ ಏನು? ವೋಲ್ಟೇಜ್. ಸೊ ಇಲ್ಲಿ ನಾವು ಏನ್ ಮಾಡ್ತೀವಿ, ಶಾರ್ಟ್ ದಾಗ ನಾವು ಏನಂತ ಬರಿತೀವಿ ಇಲ್ಲಿ, PD full form, potential difference. PD full form ಏನದ? ಪೊಟೆನ್ಷಿಯಲ್ ಡಿಫರೆನ್ಸ್ ಅದ. ಐ ರಿಪೀಟ್, PD full form ಏನದ? ಪೊಟೆನ್ಷಿಯಲ್ ಡಿಫರೆನ್ಸ್ ಅದ. ಇದರ SI ಯೂನಿಟ್ ಯಾವತ್ತಿಗೂ ವೋಲ್ಟ್ ಅಂತ ಇರುತ್ತದ. ಏನಿರುತ್ತದ? ವೋಲ್ಟ್ ಅಂತ ಇರುತ್ತದೆ. ವೋಲ್ಟ್, ಕ್ಯಾಪಿಟಲ್ ಲೆಟರ್ ವಿ. ಸೊ ಇಲ್ಲಿ ಆನ್ಸರ್ ಏನದ? ನಮ್ದು ಆನ್ಸರ್ ಏನದ? ಮೇನ್ ಕ್ವಶನ್ ಆನ್ಸರ್ ಏನದ? ಎ, ವೋಲ್ಟ್. ಸೊ ಇದಕ್ಕೆ 1 ಮಾರ್ಕ್ಸ್. ಎಷ್ಟು? 1 ಮಾರ್ಕ್ಸ್. ಸೊ ನಾವು ಸಿ ಹಿಯರ್ question number 2. The reciprocal of focal length of lens is. The reciprocal of focal length of lens is. Option A, the power of lens. Option B, the radius of curvature of lens. Option C, equal to the sum of object distance and image distance. Option D, equal to the
ಡಿಫರೆನ್ಸ್ ಬಿಟ್ವೀನ್ ದಿ ಆಬ್ಜೆಕ್ಟ್ ಡಿಸ್ಟೆನ್ಸ್ ಆ್ಯಂಡ್ ಇಮೇಜ್ ಡಿಸ್ಟೆನ್ಸ್. ನೋಡಿ ಇಲ್ಲಿ ಏನದ, ಇಲ್ಲಿ ಇದರ ಮಾತು ಏನು, ಹೇಳೋ ಅರ್ಥ ಏನು, ದಿ ರೆಸಿಪ್ರೋಕಲ್ ಆಫ್ ಫೋಕಲ್ ಲೆಂತ್ ಆಫ್ ಲೆನ್ಸ್. ನಮಗೆ ಏನದ ಒಂದು ಫಾರ್ಮುಲಾ ಗೊತ್ತದ, ಕ್ಯಾಪಿಟಲ್ ಪಿ ಈಸ್ ಈಕ್ವಲ್ ಟು 1 divided by small letter f, power of a lens, power of a lens, and then small letter f is equal to focal length. What? Focal length. So what I do here is, capital letter P is equal to 1 divided by f. Now see here, if P increases, f decreases. Okay, ಇಲ್ಲಿ ಪವರ್ ಲೆನ್ಸ್ ಇನ್ಕ್ರೀಸ್ ಆದರೆ ಫೋಕಲ್ ಲೆಂತ್ ಡಿಕ್ರೀಸ್ ಆಗುತ್ತೆ. ತಲೆಗಿಟ್ಕೋರಿ, ನೆನಪಿನಲ್ಲಿ ಸರಿಯಾಗಿ ಇಟ್ಟುಕೊಳ್ಳಿ. ಪವರ್ ಆಫ್ ಅ ಲೆನ್ಸ್, ಪವರ್ ಆಫ್ ಅ ಲೆನ್ಸ್, ಪವರ್ ಆಫ್ ಅ ಲೆನ್ಸ್ ಹೆಚ್ಚಾದರೆ, ಇನ್ಕ್ರೀಸ್ ಆದರೆ ಫೋಕಲ್ ಲೆಂತ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಈಗ ನೆಕ್ಸ್ಟ್, ಪಿ ಈಸ್ ಈಕ್ವಲ್ ಟು 1 divided by f. ಈಗ ಇಲ್ಲಿ ಪವರ್ ಆಫ್ ಲೆನ್ಸ್ ಡಿಕ್ರೀಸ್ ಆದರೆ, ಪವರ್ ಆಫ್ ಲೆನ್ಸ್ ಡಿಕ್ರೀಸ್ ಆದರೆ ಫೋಕಲ್ ಲೆಂತ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಸೊ ಹಿಯರ್ ಸಿ, ಪಿ ಈಸ್ ಈಕ್ವಲ್ ಟು 1 by f. ಪಿ ಹೆಚ್ಚಾದ್ರ ಎಫ್ ಕಮ್ಮಿ ಆಗುತ್ತ, ಪಿ ಕಮ್ಮಿ ಆದ್ರ ಎಫ್ ಹೆಚ್ಚಾಗುತ್ತ. ಮೀನ್ಸ್ ಪವರ್ ಆಫ್ ಲೆನ್ಸ್ ಡಿಕ್ರೀಸ್, focal length increase. Power of lens increase, focal length decrease. But what here we need is, see, capital letter P is equal to 1 divided by f. So here power of lens, power of lens, power of lens, focal length. ಈಗ ಇದರ ಡೆಫಿನಿಷನ್ ಏನದ, ಇದರ ಡೆಫಿನಿಷನ್ ಏನದ, ದಿ power of a lens is defined as, the power of lens ನಾವು ಏನ್ ಡಿಫೈನ್ ಮಾಡಕತ್ತೀವಿ, ದಿ ಪವರ್ ಆಫ್ ಲೆನ್ಸ್, ದಿ ಪವರ್ ಆಫ್ ಲೆನ್ಸ್ ಅನ್ನ ನಾವು ಏನ್ ಮಾಡಕತ್ತೀವಿ, ಡಿಫೈನ್ ಮಾಡಕತ್ತೀವಿ. ಹೆಂಗ್ ಡಿಫೈನ್ ಮಾಡಕತ್ತೀವಿ, ದಿ ರೆಸಿಪ್ರೋಕಲ್, ದಿ ರೆಸಿಪ್ರೋಕಲ್, ದಿ ರೆಸಿಪ್ರೋಕಲ್ ಆಫ್ ಇಟ್ಸ್ ಫೋಕಲ್ ಲೆಂತ್. ರೆಸಿಪ್ರೋಕಲ್ ಅಂದ್ರೆ ಉಲ್ಟಾ, ರೆಸಿಪ್ರೋಕಲ್ ಅಂದ್ರೆ ಉಲ್ಟಾ, ಉಲ್ಟಾ ಅಂದ್ರೆ ಹೆಂಗ, 1 by f, 1 by f, 1 by f. ಇದಕ್ಕೆ ನಾವು ರೆಸಿಪ್ರೋಕಲ್ ಅಂತ ಕರಿತೀವಿ. I repeat once again, the power of a lens is defined as the reciprocal of its focal length. So ಈ ಸೂತ್ರ, ಈ ಸುಳಿವು, ಈ ಸೂಕ್ಷ್ಮ ಸೂಚನೆಯಿಂದ ನಾವು ಏನಂತ ಟಿಕ್ ಮಾಡ್ತೀವಿ ಇಲ್ಲಿ ಆನ್ಸರ್, ದಿ ರೆಸಿಪ್ರೋಕಲ್ ಆಫ್ ಫೋಕಲ್ ಲೆಂತ್ ಆಫ್ ಅ ಲೆನ್ಸ್ ಈಸ್ what? Option A is a correct answer. Option A, the power of lens. Option A, the power of lens ಏನದ, ಇದು ಕರೆಕ್ಟ್ ಆನ್ಸರ್ ಅದ. I hope dear students you have understood very well. Now see here, main question 2, Roman ಅಂಕಿ, Roman numeral, main question 2. Answer the following questions. ಕೊಟ್ಟಂತಹ ಪ್ರಶ್ನೆಗಳು, ಇದಕ್ಕೆ ನೀವು ಸರಿಯಾಗಿ ಉತ್ತರ ಬಿಡಿಸಿ ಹೇಳಿ ಅಂತ ಹೇಳೋ ಮಾತಿದು. ಇಲ್ಲಿ ನೋಡ್ರಿ, ಕ್ವಶನ್ ನಂಬರ್ 3 ಏನದ, ರೈಟ್ ದಿ ಸಿಂಬಾಲ್ ಆಫ್ ದಿ ಫಾಲೋಯಿಂಗ್ ಕಾಂಪೋನೆಂಟ್ಸ್ ಯೂಸ್ಡ್ ಇನ್ ದಿ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅನ್ನ ನೀವು ಡ್ರಾ ಮಾಡ್ತೀರಿ. ಡ್ರಾ ಮಾಡುವಾಗ ನೀವು ಏನ್ ಮಾಡ್ತೀರಿ, ಅದ್ರಾಗ ಕಾಂಪೋನೆಂಟ್ಸ್ ಅನ್ನ ಬಳಸ್ತೀರಿ. ಆ ಕಾಂಪೋನೆಂಟ್ಸ್ ನೀವು ಬಳಸುವಾಗ, ಶೋ ಮಾಡುವಾಗ, ತೋರಿಸುವಾಗ ನೀವು ಏನ್ ಮಾಡ್ತೀರಿ, ಅದರ ಸಿಂಬಾಲ್ಸ್ ಅನ್ನ ತೋರಿಸ್ತೀರಿ, ಅದರ ಸಿಂಬಾಲ್ಸ್ ಅನ್ನ ಬರೀತೀರಿ. ಹೀಗಾಗಿ ರೈಟ್ ಅಂದರೆ ಬರೆಯಿರಿ. ಏನು ಬರಿಬೇಕು, ಸಿಂಬಾಲ್ಸ್, ಚಿಹ್ನೆಗಳು ಬರಿಬೇಕು. ಎದರ ಚಿಹ್ನೆಗಳು, ಕಾಂಪೋನೆಂಟ್ಸ್. ಎದರ ಕಾಂಪೋನೆಂಟ್ಸ್, ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅನ್ನ ನೀವು ಡ್ರಾ ಮಾಡುವಾಗ ಅದರಲ್ಲಿ ಬಳಸುವಂತ ಸಿಂಬಾಲ್ಸ್ ಅನ್ನ ಬರೀರಿ ಅಂತ ಹೇಳೋ ಮಾತಿದು. ಇಲ್ಲಿ ನೋಡ್ರಿ, ಐ ಡ್ರೈ ಸೆಲ್, ಡಬಲ್ ಐ ರಿಯೋಸ್ಟಾಟ್. ಇಲ್ಲಿ ನೋಡ್ರಿ, ಡ್ರೈ ಸೆಲ್,
ಡ್ರೈ ಸೆಲ್ಲಿಗೆ ನಾವು ಎಲೆಕ್ಟ್ರಿಕ್ ಸೆಲ್ ಅಂತ ಕರಿತೀವಿ. ಡ್ರೈ ಸೆಲ್ಲಿಗೆ ನಾವು ಎಲೆಕ್ಟ್ರಿಕ್ ಸೆಲ್ ಅಂತ ಕರಿತೀವಿ. ಡ್ರೈ ಸೆಲ್ಲಿಗೆ ನಾವು ಏನಂತ ಕರಿತೀವಿ? ಎಲೆಕ್ಟ್ರಿಕ್ ಸೆಲ್ ಅಂತ ಕರಿತೀವಿ. ಐ ರಿಪೀಟ್, ವಿ ಕಾಲ್ ಡ್ರೈ ಸೆಲ್ ಆಸ್ ಆನ್ ಎಲೆಕ್ಟ್ರಿಕ್ ಸೆಲ್ ಆಲ್ಸೋ. ಈಗ ಇದರ ಸಿಂಬಲ್ ಈ ರೀತಿ ಇರುತ್ತದೆ. ಮೊದಲ ದಪ್ಪಗೆ ಒಂದು ದೊಡ್ಡ ಲೈನ್ ಅನ್ನ ತೆಗಿಬೇಕು. ಆಮೇಲೆ ಅದರ ಮುಂದೆ ಚಿಕ್ಕದು ಸಣ್ಣ ಲೈನ್ ಅನ್ನ ತೆಗಿಬೇಕು. ಆಮೇಲೆ ಅಡ್ಡಗೆರೆ ತೆಗಿಬೇಕು. ದೊಡ್ಡ ಲೈನ್ ಏನಿದೆಯಲ್ಲ ಇದು ಪ್ಲಸ್, ಯಾವತ್ತಿಗೂ ಪ್ಲಸ್, ಪಾಸಿಟಿವ್ ಟರ್ಮಿನಲ್, ಪಾಸಿಟಿವ್ ಪಾಯಿಂಟ್ ಅಂತ ತೋರಿಸುತ್ತದೆ. ನೆಕ್ಸ್ಟ್ ಚಿಕ್ಕದು ಯಾವತ್ತು ಮೈನಸ್ ಇರುತ್ತದೆ ಅಂದರೆ ನೆಗೆಟಿವ್. ದಿಸ್ ಈಸ್ ಪಾಸಿಟಿವ್, ದಿಸ್ ಈಸ್ ಪಾಸಿಟಿವ್, ದಿಸ್ ಈಸ್ ನೆಗೆಟಿವ್. ಸಿ ಹಿಯರ್, ಯಾವತ್ತಿಗೂ ಈ ರೀತಿ ನೀವು ತೆಗೆದರೆ, ಚಿತ್ರ ಬಿಡಿಸಿದ್ರೆ ಮಾತ್ರ ನಿಮಗೆ ಮಾರ್ಕ್ಸ್, ಇಲ್ಲಾದ್ರೆ ಇಲ್ಲ. See here, plus, minus. So this is what? Dry cell, electric cell symbol. Then come what? Rheostat. Rheostat ಅಂದ್ರೆ ಏನು? Variable resistance. So here rheostat. So it is, ಇಲ್ಲಿ ನೋಡಿ ಈ ರೀತಿ ಇರುತ್ತದೆ. ಈ ರೀತಿ ನೀವು ತೆಗಿಬಹುದು. ಸೊ ದಿಸ್ ಈಸ್ ರಿಯೋಸ್ಟ್ಯಾಟ್. ರಿಯೋಸ್ಟ್ಯಾಟ್ ಅನ್ನ ಈ ರೀತಿಯಾಗಿ ನೀವು ಸಿಂಬಲ್ ಅನ್ನ ಡ್ರಾ ಮಾಡಬೇಕು. ಇದಕ್ಕೆ ನಾವು ವೇರಿಯೇಬಲ್ ರೆಸಿಸ್ಟರ್ ಅಥವಾ ವೇರಿಯೇಬಲ್ ರೆಸಿಸ್ಟೆನ್ಸ್ ಅಂತಾನು ನಾವು ಕರಿಬಹುದು. ಇದರ ಸಿಂಬಲ್ ಈ ರೀತಿ ಇರುತ್ತದೆ. ನೀವು ಈ ರೀತಿಯಾಗಿಯೂ ತೆಗಿಬಹುದು. See here. So rheostat, variable resistor, rheostat or variable resistor or resistance. ಈ ರೀತಿಯಾಗಿ ಎರಡು ನೀವು ತೆಗೆದ್ರು ಕೂಡ ನಿಮಗೆ ಮಾರ್ಕ್ಸ್ ಗ್ಯಾರಂಟಿ ಸಿಗುತ್ತದೆ. ಸೊ ದಿಸ್ ಕ್ಯಾರಿ 1 mark and this also carry 1 mark. So I hope, dear students, you have understood very well. So see here, let us try to know it very neatly. So see here, SSLC model question paper 1, 2025-2026. Main question, sub question, the SI unit of potential difference is option A volt, option B ampere, option C coulomb, option D ohm meter. Okay, our answer is option A volt V. So potential difference SI unit ಏನದ? ವೋಲ್ಟ್ ಅದ. ಈಗ ನೆಕ್ಸ್ಟ್ ಕ್ವಶನ್ 2, the reciprocal of focal length of lens is. Question number 2, the reciprocal of focal length of lens is. I repeat, question number 2, the reciprocal of focal length of lens is. Option A, the power of lens. Option B, the radius of curvature of lens. Option C, equal to the sum of object distance and image distance. Option D, equal to the difference between the object distance and image distance. ಏನದಪ್ಪ ಇಲ್ಲಿ? Now see here, answer ಏನದ? ಆಪ್ಷನ್ ಎ. ಆನ್ಸರ್ ಏನದ? ಆಪ್ಷನ್ ಎ ಅದ, ದಿ ಪವರ್ ಆಫ್ ಲೆನ್ಸ್.
ಆನ್ಸರ್ ಏನದ ಇಲ್ಲಿ ಆಪ್ಷನ್ ಎ ಕರೆಕ್ಟ್ ಆನ್ಸರ್. ಆಪ್ಷನ್ ಎ ಕರೆಕ್ಟ್ ಆನ್ಸರ್. ದಿ ಪವರ್ ಆಫ್ ಲೆನ್ಸ್. ಹಿಂಟ್ ಸೂತ್ರ, ಸುಳಿವು, ಸೂಕ್ಷ್ಮ ಸೂಚನೆ ಏನದ ಇಲ್ಲಿ? ಕ್ಯಾಪಿಟಲ್ ಲೆಟರ್ ಪಿ ಈಸ್ ಈಕ್ವಲ್ ಟು 1/f. ಕ್ಯಾಪಿಟಲ್ ಲೆಟರ್ ಪಿ ಈಸ್ ಈಕ್ವಲ್ ಟು 1 ಸ್ಮಾಲ್ ಲೆಟರ್ ಎಫ್. ಇದು ಒಂದು ಏನದ? ಇದು ಸೂತ್ರ ಅದ. ನಮಗಿರುವಂತ ಒಂದು ಸೂಕ್ಷ್ಮ ಸೂಚನೆ, ಸುಳಿವು, ಸೂತ್ರ. ಹೀಗಾಗಿ ಇಲ್ಲಿ ನಾವು ಏನ್ ಡಿಫೈನ್ ಮಾಡ್ತೀವಿ? ದಿ ಪವರ್ ಆಫ್ ಅ ಲೆನ್ಸ್. ದಿ ಪವರ್ ಆಫ್ ಅ ಲೆನ್ಸ್ ಈಸ್ ಡಿಫೈನ್ಡ್ ಆಸ್. ಏನ್ ಡಿಫೈನ್ ಮಾಡಕತ್ತೀವಿ? ಪವರ್ ಆಫ್ ಲೆನ್ಸ್ ಅನ್ನ ಡಿಫೈನ್ ಮಾಡಕತ್ತೀವಿ. ಏನ್ ಡಿಫೈನ್ ಮಾಡಕತ್ತೀವಿ? ಪವರ್ ಆಫ್ ಲೆನ್ಸ್. ಯಾವ ರೀತಿ? ಆಸ್ ದಿ ರೆಸಿಪ್ರೋಕಲ್. ರೆಸಿಪ್ರೋಕಲ್ ಅಂದ್ರೆ ಉಲ್ಟಾ. ರೆಸಿಪ್ರೋಕಲ್ ಅಂದ್ರೆ ಉಲ್ಟಾ. ಎದರ ರೆಸಿಪ್ರೋಕಲ್ ಇದು? ಫೋಕಲ್ ಲೆಂತ್ ಆಫ್ ಇಟ್ಸ್ ಫೋಕಲ್ ಲೆಂತ್. ಆಫ್ ಇಟ್ಸ್ ಫೋಕಲ್ ಲೆಂತ್ ಅನ್ನ ನಾವು ರೆಸಿಪ್ರೋಕಲ್ ಮಾಡ್ತಾ ಇದೀವಿ. ಸೊ ಹೀಗಾಗಿ ಹಿಯರ್ P is equal to power of a lens. F is equal to lens focal length. ಹೀಗಾಗಿ ನಮಗೆ ಏನಪ್ಪ ಇಲ್ಲಿ ಇರುವಂತ ಆನ್ಸರ್ ಆಪ್ಷನ್ ಎ, that is the power of lens. I hope dear students you have understood very well. Now see here, next again main question 2 ಅದರಲ್ಲಿ ಸಬ್ ಕ್ವೆಶ್ಚನ್ 3. Write the symbols of the following. Write the symbols of the following. Symbols ಅದರ ಚಿಹ್ನೆಗಳು, ಅದರ ಸಿಂಬಾಲ್ಸ್ ಬರೀರಿ. ಅದರ ಸಿಂಬಾಲ್ಸ್ ಕಾಂಪೊನೆಂಟ್ಸ್ ಯಾವ್ದರ ಕಾಂಪೊನೆಂಟ್ಸ್? ಎಲೆಕ್ಟ್ರಿಕ್ ಸರ್ಕ್ಯೂಟ್. ಇಲ್ಲಿ ನೋಡಿ, ಡ್ರೈ ಸೆಲ್ಲಿಗೆ ನಾವು ಆನ್ ಎಲೆಕ್ಟ್ರಿಕ್ ಸೆಲ್ ಅಂತ ಕರಿತೀವಿ. ಡ್ರೈ ಸೆಲ್ಲಿಗೆ ಇನ್ನೊಂದು ಹೆಸರು ಆನ್ ಎಲೆಕ್ಟ್ರಿಕ್ ಸೆಲ್ ಅಂತ ಕರಿತೀವಿ. ಇದರ ಸಿಂಬಾಲ್ ಪ್ಲಸ್ ಮೈನಸ್. ಪ್ಲಸ್ ಅಂದ್ರೆ ಪಾಸಿಟಿವ್, ಮೈನಸ್ ಅಂದ್ರೆ ನೆಗೆಟಿವ್. ದೊಡ್ಡದು ಲೈನ್ ಏನದ ಇದು? ಇದಕ್ಕೆ ಪ್ಲಸ್ ಅಂತ ಕರಿತೀವಿ. ಸಣ್ಣ ಲೈನ್ ಏನದ ಇದು? ಸಣ್ಣ ಲೈನ್. ಐ ಆಮ್ ಟಾಕಿಂಗ್ ಅಬೌಟ್ ವರ್ಟಿಕಲ್. ಇಲ್ಲಿ ನೋಡಿ, ಉದ್ದಗೆ ಇರುವುದು ದೊಡ್ಡದು, ಉದ್ದಗೆ ಇರುವುದು ಪಾಸಿಟಿವ್, ಚಿಕ್ಕದು ಸಣ್ಣಗೆ ಇರುವುದು ಮೈನಸ್. ನೆಗೆಟಿವ್ ಟರ್ಮಿನಲ್ ಅಂಡ್ ದಿಸ್ ಇಸ್ ಪಾಸಿಟಿವ್ ಟರ್ಮಿನಲ್. ಇದಕ್ಕೆ 1 ಮಾರ್ಕ್ಸ್. ದೆನ್ ಕಮ್ ರಿಯೋಸ್ಟಾಟ್. ಇದಕ್ಕೆ ನಾವು ವೇರಿಯೇಬಲ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ ಅಥವಾ ರೆಜಿಸ್ಟರ್ ಅಂತ ಕರಿತೀವಿ. ವೇರಿಯೇಬಲ್ ರೆಸಿಸ್ಟೆನ್ಸ್ ಆರ್ ವೇರಿಯೇಬಲ್ ರೆಜಿಸ್ಟರ್. ಯಾವ ರೀತಿ ನಾವು ವೇರಿ ಮಾಡ್ತೀವಿ? ಓಮ್ಸ್ ಲಾ ಎಕ್ಸ್ಪೆರಿಮೆಂಟ್ ಮಾಡುವಾಗ ಇದನ್ನ ನಾವು ಯೂಸ್ ಮಾಡ್ತೀವಿ. ರೆಸಿಸ್ಟೆನ್ಸ್ ಅನ್ನ ಚೇಂಜ್ ಮಾಡೋಕೆ, ಡಿಫ್ರೆಂಟ್ ವ್ಯಾಲ್ಯೂಸ್ ಅನ್ನ ತೆಗೆದುಕೊಳ್ಳೋಕೆ. ಸೊ ಇದನ್ನ ನೀವು ತೆಗಿಬೇಕು. ಇದಕ್ಕೂ 1 ಮಾರ್ಕ್ಸ್ ಕ್ಯಾರಿ ಆಗುತ್ತದೆ, ಮತ್ತೆ ಇದಕ್ಕೂ 1 ಮಾರ್ಕ್ಸ್ ಕ್ಯಾರಿ ಆಗುತ್ತದೆ. ಯಾಕಂದ್ರೆ ವೇರಿ ಮಾಡ್ತಾ ಇದೀವಿ. ರೆಸಿಸ್ಟೆನ್ಸ್ ಇಲ್ಲಿ ಫಿಕ್ಸ್ಡ್ ಇಲ್ಲ. ಫಿಕ್ಸ್ಡ್ ರೆಸಿಸ್ಟೆನ್ಸ್ ಇಲ್ಲ. ಇಲ್ಲಿ ನಾವು ವೇರಿ ಮಾಡ್ತಾ ಇದೀವಿ. ನಮಗೆ ಬೇಕಾಗಿರುವಂತಹ ರೆಸಿಸ್ಟೆನ್ಸ್ ವ್ಯಾಲ್ಯೂನ ಸೆಟ್ ಮಾಡೋಕೆ ನಾವು ಯಾವತ್ತಿಗೂ ರಿಯೋಸ್ಟಾಟ್ ಅನ್ನ ಓಮ್ಸ್ ಲಾ ಎಕ್ಸ್ಪೆರಿಮೆಂಟ್ ಅಲ್ಲಿ ಬಳಸ್ತೀವಿ. ಹೀಗಾಗಿ ಈ ಸಿಂಬಾಲ್ಸ್ ಅನ್ನ ನೀವು ಡ್ರಾ ಮಾಡಿದಾಗ ನಿಮಗೆ 1 ಮಾರ್ಕ್ಸ್ ಕ್ಯಾರಿ ಆಗುತ್ತದೆ. ದ ವೇ ಆಫ್ ರೈಟಿಂಗ್ ಐ ಆಮ್ ಶೋಯಿಂಗ್ ಹಿಯರ್. ಈ ರೀತಿಯಾಗಿ ನೀವು ಬರೆದ್ರೆ ಕಂಪಲ್ಸರಿ ನಿಮಗೆ ಮಾರ್ಕ್ಸ್ ಗ್ಯಾರಂಟಿ. SSLC ಪರೀಕ್ಷೆಯಲ್ಲಿ ಮಾರ್ಕ್ಸ್ ಗ್ಯಾರಂಟಿ. SSLC ಮಾಡೆಲ್ ಕ್ವೆಶ್ಚನ್ ಪೇಪರ್ 1 2025 2026. ಸೊ ಈ ರೀತಿಯಾಗಿ ನೀವು ಬರೀಬೇಕು. ಈ ರೀತಿಯಾಗಿ ನೀವು ಆನ್ಸರ್ ಬರೆದ್ರೆ ನಿಮಗೆ ಮಾರ್ಕ್ಸ್ ಗಟ್ಟಿಯಾಗಿರುತ್ತದೆ. ಸೊ ನಿಮಗೆ ಹೆಚ್ಚಿನ ಮಾಹಿತಿಗೋಸ್ಕರ ಈ ರೀತಿಯಾಗಿ ನಾನು ಬರೆದಿರುವುದು. ಐ ಹೋಪ್ ಡಿಯರ್ ಸ್ಟೂಡೆಂಟ್ಸ್ ಯು ಹ್ಯಾವ್ ಅಂಡರ್ಸ್ಟುಡ್ ವೆರಿ ವೆಲ್ ಅಬೌಟ್ ದಿಸ್ model question paper 2025-2026. So here I hope you have understood very well regarding these questions which I have explained in this video. Thank you. ಧನ್ಯವಾದಗಳು.